ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಂಗೆ ಶೂಟ್ ಇದೆ, ಇವಾಗ ಶೂಟ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಮ್ಮಿ ಡ್ಯಾಡಿ ಬಂದಿದ್ದಾರೆ, ಅಪ್ಪನ ಕಳಿಸು ಅಂತಿದ್ದಾರೆ. ಬಟ್ ನಾನೇನು ಹೋಗ್ಬೇಡ ಅಂತ ಅವ್ನಿಗೆ ಹೇಳ್ಕೊಟ್ಟು ಇಲ್ಲ ಗೈಸ್. ಇದುವರೆಗೂ ಅವ್ರು ಬಂದಾಗ ಮಾತಾಡ್ಬೇಡ ಆ ಥರ ನಾವು ಹೇಳ್ಕೊಡೋದೇ ಇಲ್ಲ. ಬಟ್ ಅವನೇ ಹೋಗಲ್ಲ ಅಂದ ನೋಡಿ, ಎಷ್ಟು ಅಳ್ತಾ ಇದ್ದಾನೆ ನೋಡಿ. ಕಣ್ಣೀರೇ ನಿಲ್ಲಿಸ್ತಾ ಇಲ್ಲ ಅವನು, ಅಳ್ತಾನೆ ಅವನಿಗೆ ಕಂಟಿನ್ಯೂಷನಾಗಿ ಅಳ್ತಾವನೆ. ಅವ್ರು ಕಾಲ್ ಮಾಡಿದ್ದಾರೆ, ಕಾಲ್ ಬೇರೆ ನನ್ನ ಸೈಲೆಂಟಲ್ಲಿದೆ, ನೋಡ್ಕೊಂಡಿಲ್ಲ. ಇವಾಗ ಹೋಗು ಅಂದ್ಬಿಟ್ಟು ನಾನು ರೆಡಿ ಮಾಡಿದ್ದೀನಿ. ಬರಲಿ ಕೈ ತೆಗಿ, ಅದೇನು ಬೆಳುಪದು ಬಾರೋ ನೋಡಿ. ಇಲ್ಲಿ ಹತ್ತಿ ಕಣ್ಣು ನೋಡಿ ಹೆಂಗೆ ಮಾಡ್ಕೊಂಡವನೆ. ನಾನು ಹೋಗಲ್ಲ, ಅವ್ರ ಜೊತೆ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಅಂತ ಫೋನಲ್ಲಿ ಅವ್ರ ಹತ್ರನೂ ಹೇಳ್ತಿದ್ದಾನೆ. ಬಟ್ ನಾವು ಹೋಗು ಅಂತ ಇದ್ದೀವಿ. ಗೊತ್ತಿಲ್ಲ ಏನು ಮಾಡ್ತಾನೋ, ಹೋಗ್ತಾನೋ ಇರ್ತಾನೋ ಅಂತ. ಸೊ ಲೆಟ್ಸ್ ಸಿ, ನೋಡೋಣ. ಎಸ್ ಗೈಸ್, ಅಂದವೇ ಹೋಗ್ತಾ ಇದ್ವಿ. ಅವನ ಮುಖದಲ್ಲಿ ಗಣ್ಣೆ ಸುರಿಸ್ಕೊಂಡು ಅವನಿಗೆ ಹೋಗ್ತಾನೆ ಊರಿಗೆ ಹೋಗ್ತಾನೆ ಗೈಸ್. ಅಪ್ಪು ಏನಿಲ್ಲ, ಏನಕ್ಕೆ ಹೋಗಲ್ಲ ಅಪ್ಪ, ಏನಕ್ಕೆ ಹೋಗಲ್ಲ. ನಾನು ಅಪ್ಪು ಬಿಟ್ಟು ಅಲ್ಲಿಂದ ಶೂಟ್ಗೆ ಹೋಗಿ ಶೂಟಿಂದ ಮನೆಗೆ ಬರಬೇಕು. ನೈಟು 12:30ಗೆ ನನ್ನ ಪಾರ್ಸಲ್ ಬರುತ್ತೆ. ಫುಲ್ ವಿಡಿಯೋ ಮಾಡ್ತೀನಿ ಗೈಸ್. ಅಪ್ಪು ಕ್ರೈಯಿಂಗ್ ಹೋಗಪ್ಪು. ಏನು ಹೇಳ್ಕೊಡಲ್ಲ ಮಕ್ಕಳಿಗೆ ನೋಡಿ. ನಾನು ಹೋಗಲ್ಲ, ಹೋಗೋ, ಏನಾಗಲ್ಲ. ಹೇ ನಾಳೆ ಬರ್ತೀವಿ, ನಾ ಕರ್ಕೊ ಬರ್ತೀನಿ, ಸಂಜೆ ಬರ್ತೀನಿ, ಹೋಗಿರೋ ಆಯ್ತಾ. ಹೋಗಲ್ವಂತೆ ಗೈಸ್ ಅವನು, ಹೋಗಲ್ವಂತೆ. ವೈ ನೋ ವಾಟ್ ವೈ ಅಂತದೀನಿ. ವೈ ರೀಸನ್ ಇರ್ಬೇಕಲ್ವಾ? ರೀಸನ್ ಯು ಡೋಂಟ್ ನೋ ರೀಸನ್? ನೋ. ಫುಲ್ ಟ್ರಾಫಿಕ್ ಗೈಸ್, ತೋರಿಸ್ತೀನಿ ರೀ. ಸಬರಲ್ಲಿದ್ದೀವಿ ಅಂತ ಹೇಳಿದ್ರು, ಮತ್ತು ಈ ಟ್ರಾಫಿಕ್ ನೋಡಿ ಅಲ್ಲಿವರೆಗೂ ಹೋಯ್ತು. ಗೈಸ್ ಇವಾಗ ಅಪ್ಪು ನೋಡಿ ಹೋಗ್ತಾನೆ ಇವಾಗ ನೋಡಿ ಬರ್ತಾ ಇದ್ದಾರೆ ನಮ್ಮಪ್ಪ. ಕರಿಯೋ ಹೋಗ. ವೈ ಯು ನಾಟ್ ಗೋಯಿಂಗ್? ಏನ್ ನಾಟಕ ನೋಡಿ ಗೈಸ್. ಬಟ್ಟೆ ಕೊಡಿಸ್ತಾರಂತ ಹೋಗು. ಬಟ್ಟೆ ಗೈಸ್ ಅವನು ಹೋಗಕ್ಕೆ ರೆಡಿ ಇರಲಿಲ್ಲ, ನಂಗೆ ಒಳ್ಳೆ ಬಂದ್ಬಿಡ್ತು. ಫುಲ್ಲು ಅವ್ರ ಅಪ್ಪಂದು ಹೋಗ್ಬಿಟ್ಟು ಕಳಿಸ್ಬಿಡ ಅಂದ್ಬಿಟ್ಟು ಅಳ್ತಾ ಇದ್ದ. ನಮ್ಮ ಮಮ್ಮಿ ಬಂದ್ಬಿಟ್ಟು ಹೇಳ್ಕೊಂಡು ಹೊಟ್ಟೋದ್ರು ಅವನ್ನ. ಆಮೇಲೆ ನಿಂತಿದ್ವಿ ನಾವು, ಅದಕ್ಕೂ ಸೇಫ್ಟಿ ಸಿಕ್ಕಾಬಡೆ ಫುಲ್ ಎಲ್ಲ ನೋಡ್ತಾ ಇದ್ರು, ಆ ಲೆವೆಲ್ ಕಿರ್ಚ್ತಾ ಇದ್ದ ಅವನು. ಆಮೇಲೆ ಫೋನ್ ಮಾಡ್ಬಿಟ್ಟು ಹೋಗಿ ಅಂದರು. ನಾವು ಹೊರಟ್ವಿ. ಇವಾಗ ನಾನು ಶೂಟ್ಗೆ ಹೋಗಬೇಕು. ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಅಲ್ಲಿಂದ ಮನೆಗೆ ಬರಬೇಕು. 12 ಆಗುತ್ತೆ, ಸಂಜೆ ಆಗುತ್ತೆ. ಮತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ನಾವು ಪಾರ್ಸಲ್ ಇಸ್ಕೊಂಬರೋಕೆ ಹೋಗ್ಬೇಕು. ಚು ಮುದ್ದು ಬರ್ತೀವಿ ಅಂತ ಹೇಳಿ ಅತ್ತೆ ನೆನ್ನೆ ಫೋನ್ ಮಾಡಿದ್ದೆ. ಯಾವ್ದಪ್ಪ ಚಿತ್ರ ಅಂತ ಫೋನ್ ಮಾಡಿದ್ರು ಬೆಳಿಗ್ಗೆ. ಸುಮುಖ ಕನ್ವೆನ್ಷನ್ ಇನ್ವಿಟೇಷನ್ ಬರ್ತದೆ, ಬರೋದಾದ್ರೆ ಒಂದು ಅಲ್ಲ. ಅವರು ಮುಂಚೆನೆ ಹೇಳ್ಬೇಕು, ಅವ್ರು ಇರಲ್ವಲ್ಲ ಮನೇಲಿ ಅಂತ ಅಷ್ಟೇನೆ. ಯಾರು ಮಂಜುನಾಥ ಅಮ್ಮನೂ ಇರಲ್ಲ. ಫೈನಲಿ ನಾವು ಶೂಟ್ ಹತ್ರ ಬಂದ್ವಿ. ಸೊ ನಾವೆಲ್ಲರೂ ಪ್ರಮೋಷನ್ ಮಾಡಿದಾಗ ಈ ಥರ ಜನಗಳು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಪ್ರಮೋಷನ್ ಮಾಡಿದ್ಕೂ ಸಾರ್ಥಕ ಆಯಿತು ಜನ ನೋಡಿ ಅಂತ ಅನಿಸ್ಬಿಡುತ್ತೆ ನನಗೆ ಒಂದೊಂದು ಸಲ. ಶೂಟೆಲ್ಲ ಮುಗಿಸ್ಕೊಂಡು ನಾನು ಪ್ರಮೋದವರು ಹೊರಟ್ವಿ. ಬೇಗನೆ ಮುಗಿದು ಶೂಟು ಗೈಸ್. ಶೂಟ್ ಮುಗೀತು. ಮತ್ತು ನಾನು ಸ್ಯಾಂಡಲ್ ತೊಗೊಬೇಕಿತ್ತು. ವಾಕ್ಮೆಟ್ ಅದು ಫ್ಯಾಕ್ಟ್ರಿಗೆ ಹೋಗಿದ್ದೆ, ತೊಗೊಂಡು
ಶೂಟ್ ಮುಗಿಸ್ಕೊಂಡು ಆನ್ ದ ವೇ ಇವಾಗ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗ್ಬೇಕು, ಹೊಟ್ಟೆ ಹಸಿವು ಆಗ್ತಾ ಇದೆ. ಯಾಕಂದ್ರೆ ಊಟನೇ ಸರಿಯಾಗಿಲ್ಲ, ನಮ್ಮ ಮನೇಲಿ ಅಡುಗೆನೂ ಮಾಡಿಲ್ಲ. ನಾವು ಆರ್ಡರ್ ಮಾಡಿದ್ವಿ ಗೈಸ್, 400 ರೂಪೀಸ್ ಮೀಲ್ ಅಂತ ಆರ್ಡರ್ ಮಾಡಿಬಿಟ್ಟು ಏನಾಯ್ತು ರೀ, 400 ಮೀಲ್ ಅಂತ ಆರ್ಡರ್ ಮಾಡಿಬಿಟ್ಟು ಫ್ರೈಡ್ ರೈಸ್ ಬಂದ್ಬಿಟ್ಟಿದೆ, ಆಮೇಲೆ ಒಂದು ಇದು ಸೋಡಾ ಅಷ್ಟೇ. ಅಷ್ಟು 400 ಕೊಟ್ಟಿದ್ದೀನಿ ನಾನು, ಎಂಥ ದಡ್ಡಿ ಗೊತ್ತಾ. ಅದಕ್ಕೆ ಇವಾಗ ಟೈಮ್ ಆಲ್ರೆಡಿ 5:15 ಆಗಿದೆ. ಇಲ್ಲೇ ಕಾಫಿ ಕುಟ್ಕೊಂಡು ಒಂಚೂರು ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಏನೇನು ಮಾತಾಡ್ತೀಯಾ ಅಜ್ಜ, ನೀನು ಯೂಟ್ಯೂಬರ್ ಆಯ್ತೆ ಮಗಳು, ನೀನು ಯೂಟ್ಯೂಬರ್ ಆಯ್ತ. ಅಯ್ಯಯ್ಯ ನಗುನೇ ಚಂದ. ಏನಾದ್ರು ತಿನ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಪಾರ್ಸಲ್ ಒಂದು ಸ್ವಲ್ಪ ಬೇಗ ಬಂದ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ. ಬಟ್ ನಾವು ಹೇಳೋಕ್ಕಾಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆಲ್ಲ ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಬೇಕು ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಅಂತ. ನಿಯರಲ್ಲೇ ಈ ಹೋಟೆಲ್ ಇರೋದ್ರಿಂದ ನಾವು ಈ ಹೋಟೆಲ್ಗೆ ಬಂದ್ವಿ. ಸೊ ಇವತ್ತು ಒಂದು ಆನಿಯನ್ ಬೋಂಡ ತೊಗೊಂಡ್ರು ಪ್ರಮೋದ್ ಅವರು. ಆಮೇಲೆ ಲಾಸ್ಟ್ ಟೈಮು ಇಲ್ಲಿ ನಾವು ಬಿಸಿಬೇಳೆಭಾತ್ ಟ್ರೈ ಮಾಡಿದ್ವಲ್ಲ, ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಇಬ್ಬರು ಶೇರ್ ಮಾಡಿದ್ವಿ. ದೋಸೆನೂ ಅಷ್ಟೇ, ಬಿಸಿಬೇಳೆಭಾತು ಅಷ್ಟೇ. ಪ್ರಮೋದು ನಾನು ಇಬ್ಬರು ಶೇರ್ ಮಾಡಿದ್ವಿ. ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಕೊಂಡು ಅಲ್ಲಿಂದ ಗೊಂಬೆಗೆ ಡ್ರೆಸ್ ನೋಡೋಣ, ಇನ್ನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತೀವಿ, ತೊಗೊಳ್ಳೋಣ ಅಂತ ಬಂದ್ವಿ. ಅವಳಿಗೆ ಮೊನ್ನೆನೂ ಒಂದು ಡ್ರೆಸ್ ತೊಗೊಂಡೆ, ನೀತು ಪಾಪುಗೆ ತೊಗೋಬೇಕಿತ್ತಲ್ಲ. ಸೊ ಆವಾಗಲೂ ನಾನು ಗೊಂಬೆಗೆ ತೊಗೊಂಡಿದ್ದೆ. ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ಅಪ್ಪುದು ಫ್ಯಾನ್ಸಿ ಡ್ರೆಸ್ದು ಬಂದಿತ್ತು, ಹೀರೆಕಾಯಿ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ಈಸ್ಕೊಂಡು ಫೈನಲಿ ಮನೆಗೆ ಬರೋಷ್ಟರಲ್ಲಿ ಸುಸ್ತು. ಮನೆಗೆ ಬಂದ್ವಿ. 1700 ರೂಪೀಸ್ ಬಿಲ್ ಮಾಡಿದ್ದಾರೆ ಮಗಳಿಗೋಸ್ಕರ. ಮೊನ್ನೆ ನಾನು ಒಂದು ತಂದಿದ್ದೆ ಅವಳಿಗೆ, ಯಾಕಂದರೆ ನಾನು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಮೊನ್ನೆನೂ ತಂದಿದ್ದೆ ಅವಳಿಗೆ, ತೋರಿಸ್ತೀನಿ ಅದು. ಮತ್ತು ನೀತು ಪಾಪುವನ್ನು ನೋಡೋಕೆ ಹೋಗಿರಲಿಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಟ್ಟಂಗೆ ಹೋಗುತ್ತೆ, ಅವ್ರ ಪಾಪುನು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದಾರೆ ಅವ್ರ ಮಗಳಿಗೆ. ಯಾಕಂದರೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋದಾಗ ಎಲ್ಲ ಒಂದೊಂದು ಹಾಕ್ಕೋಬೇಕಲ್ಲ. ಮತ್ತು ನಾವು ಪಕ್ಷದಲ್ಲಿ ಹೊಸ ಬಟ್ಟೆನೇ ನಾವು ವೇರ್ ಮಾಡೋದು, ಅದಕ್ಕೆ ಅವಳಿಗೆ ಇದೊಂದು 3 ತೊಗೊಂಬಂದಿದ್ದೀನಿ. ನಾಳೆ ಒಂದು ಹಾಕ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ಪ್ಯಾಂಟ್ಗಳು ಬೇಕಿತ್ತು ಅವಳಿಗೆ. ಡಾಕ್ಟರು ಹೊರಗಡೆ ಹೋದಾಗ ಪ್ಯಾಂಟ್ ವೇರ್ ಮಾಡಿ ಅಂತ ಹೇಳಿದ್ದಾರೆ ಅವಳಿಗೆ. ಸೊ ಬಿಕಾಸ್ ಬೇಗ ವೈರಲ್ ಫೀವರ್ ಅದು ಇದೆಲ್ಲ ಇರುತ್ತಲ್ಲ, ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ. ಆಮೇಲೆ ತುಂಬ ಜನ ಇವಳು ಏನು ಮಾಡ್ತಾಳೆ ಅಂದರೆ ಒಟ್ಟೋಗ್ತಾಳೆ ಎಲ್ಲರ ಜೊತೆನೂ. ಅದಕ್ಕೆ ಹೇಳಿದ್ರು. ಇದೊಂದು ಮೊನ್ನೆ ತಂದಿದ್ದೊಂದು ಕವರ್ ತೋರಿಸ್ತೀನಿ. ಇದನ್ನು ಮಾವ ಕೊಟ್ಕೊಳ್ಸಿರೋದು ಅಪ್ಪುಗೆ, ಗನ್ನು ಅಂದ್ಕೊಂಡು ಕೊಟ್ಟಿದ್ದಾರೆ. ಇವತ್ತು ಫೋನ್ ಮಾಡಿ ಅವಳಿಗೆ ಹೇಳಿದ್ನಲ್ಲ, ಮತ್ತೆ ತಗೊಂಡು ಬಂದಿರೋದು. ಸಾಫ್ಟಾಗಿದೆ ಗೈಸಿದು. ಇಲ್ಲಿ JP ನಗರದಲ್ಲಿ ಗೊಂಬೆದು ಒಂದು ಫ್ರಾಕ್ ಇದೆ, ಅದು ಇಷ್ಟ ಆಗಿತ್ತು. ಅದೇ ಥರ ಸಿಕ್ಕೋ ಥರ ಅಂದ್ಬಿಟ್ಟು ಹೋಗಿದ್ದೆ ನಾನು. ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ, ಚೆನ್ನಾಗಿದೆ. ಪಿಂಕ್ ಅವಳ ಮಗು ಹತ್ರ ಪಿಂಕ್ ಇದೆಯೇನೋ ಗೊತ್ತಿಲ್ಲ. ಯಾವುದು ಗೊಂಬೆಗೆ, ಯಾವುದು ಅವ್ರ ಪಾಪದ, ಅದು ಇದು ನೀನು ಪಾಪು ಸೇಮ್ ಡ್ರೆಸ್ಸೇನೆ ಗೊಂಬೆಗೊಂದು ತೊಗೊಂಡ್ವಿ. ಚೆನ್ನಾಗಿದೆ, ಇಷ್ಟ ಆಗಿದೆ, ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಇಬ್ರಿಗೂ ಒಂದೇ ಥರ ಕಲರ್ ಚೇಂಜ್ ತೊಗೊಂಡ್ವಿ. ಸೈಜು ಆಗುತ್ತೆ ಅಷ್ಟೇ. ಇದು ಇನ್ನೊಂದು ಪಾಪು ತೊಗೊಂಡೆ. ಇದು ನನ್ನ ಫ್ರೆಂಡ್ ಬಿಂದು ಇದ್ದಾರಲ್ಲ, ಬಿಂದು ಅವ್ರ ಪಾಪುಗೆ ಅಂದ್ಬಿಟ್ಟು ಇದು ತಗೊಂಡು ತುಂಬ ದಿನ ಆಯಿತು. ನನ್ನ ಅಮ್ಮ ಅನ್ನುತ್ತೆ ಗೈಸೋದು. ಅದಕ್ಕೆ ಆ ಮಗು ಬಂದಿದ್ದು ಅಪ್ಪು ಕೇಳಿದ್ವಿ, ಇಷ್ಟ ಆಯಿತು, ಸಿಕ್ಕಾಬಡೆ ಇಷ್ಟ ಆಯಿತು. ಇದು ನಮಗೆ ಕ್ಲಾತ್ ಅಂತೂ ಬೆಂಡಿಂಗ್ ಇದೆ. 5 ಇಯರ್ಸ್ ಬೇಬಿ ಕೊಡಿ ಅಂದಿತ್ತು, ಅವ್ರು ಇಲ್ಲ ಅಂದರು. ಅವನು 2 ಇಯರ್ಸ್ ಅವನಿಗಾಗುತ್ತೆ. ಇದು ಬರ್ಡೇ ಬೇರೆ ಬರ್ತಾಯಿದೆ ಈ ಮಂತ್ ಎಂಡಲ್ಲಿ, ಅದಕ್ಕೆ ಆ ಮಗುಗೆ ಒಂದು ಕೊಡೋಣ ಅಂದ್ಬಿಟ್ಟು ತಗೊಂಡೆ. ಸೊ ಇವಾಗ ಪಾರ್ಸಲ್ ಆನ್ ದ ವೇ ಇದೆ. 9:30 10 o'clockಗೆ ಬರ್ತಾಯಿದೆ. ಬಂದು ಬೇಗ ಮಲ್ಕೊಂಡ್ಬಿಡ್ತೀವಿ. ಮತ್ತು ನಾಳೆ ಊರಿಗೆ ಹೋಗ್ಬೇಕಲ್ವ ನಾವು. ಸೊ ಅಲ್ಲಿ ನೀರು ನಾನು ಕುಡಿಯಲ್ಲ. ಇವಾಗ ಹೊಸ್ದಾಗಿ ಅಂತ ಅಲ್ಲ, ನಾನು ಯಾವಾಗ ಹೋದ್ರೂ ನಮ್ಮ ಮನೇಲಿ ಒಂದು ಕ್ಯಾನ್ ತೊಗೊಂಡ್ಬಿಟ್ಟು ಹೋಗ್ತೀನಿ. ಬಟ್ ಈ ಸಲ ಎಲ್ಲ ನಾವು ಕ್ಯಾನ್ ಯೂಸ್ ಮಾಡ್ತಾ ಇಲ್ಲಲ್ಲ, ಅಕ್ವಾಗಾರ್ಡ್ ಯೂಸ್ ಮಾಡ್ತಿರೋದ್ರಿಂದ
ಒಂದು 90 ರೂಪೀಸ್ದು ಕ್ಯಾನ್ ಬರುತ್ತೆ, 5 ಲೀಟರ್ದು ಬಿಸ್ಲರಿ. ಅದನ್ನ ತೊಗೊಂಡು ಪಾರ್ಸಲ್ ಇಸ್ಕೊಂಡು ಬರಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್, ಇನ್ನೂ ಎಂಡ್ ಮಾಡಲ್ಲ. ಅಯ್ಯೋ ಗೈಸ್, ಇನ್ನೊಂದು ಲೂನಾಸ್ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಸ್ಲಿಪ್ಪರ್ಸ್ ತಂದಿದ್ನಲ್ಲ, ಅದನ್ನು ತೋರಿಸ್ಲಲ್ಲ. ನನ್ನ ಮಗನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಇವತ್ತು, ಅದಕ್ಕೆ ಅವನಿಗೆ ಇವತ್ತೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಈ ಡೈಲಿ ಹಾಕೊಳ್ಳೋಕೆ ನೀನು ಎಲ್ಲಿಗೆ ಹೋಗ್ಬಿಟ್ಟ ಅಂತ ಇದೊಂದು. ಸೊ ಎಸ್ ಗೈಸ್, ಎಲ್ಲರಿಗೂ ಅಂದ್ಕೊಂಡ್ಬಿಟ್ಟಿರ್ತಾರೆ ಚಿಕ್ಕಪೇಟೆಯಿಂದ ತರಿಸ್ತಾರೆ, ಅಲ್ಲಿಂದ ತರಿಸ್ತಾರೆ, ಇಲ್ಲಿಂದ ತರಿಸ್ತಾರೆ ಅಂತ. ಚಿಕ್ಕಪೇಟೆಯಿಂದ ತರಿಸಿದ್ರೆ ಈ ಸ್ಯಾಂಪಲ್ ನಮಗೆ ಏನಕ್ಕೆ ಸಿಗ್ತಿದೆ ಗೈಸ್? ಇದು ಬಂದು ನನಗೆ ಕಾಶಿಯಿಂದ ಬಂದಿರೋದು. ನೋಡಿ, ಅರ್ಜೆಂಟ್ ಅಂದ್ಬಿಟ್ಟು ಪಾರ್ಸೆಲ್ನ ಕಳಿಸ್ತಾರೆ. ಇದಕ್ಕೆ ನಾನು ಯಾವುದೇ ರೀತಿ ದುಡ್ಡನ್ನ ಪೇ ಮಾಡಿರೋದು. ಯಾವುದೇ ಸೀರೆ ಆದ್ರೂ ನಾವು ಸ್ಯಾಂಪಲ್ ತರಿಸ್ಕೋತೀವಿ. ಬಟ್ ಬೇರೆಯವರೆಲ್ಲ ಚಿಕ್ಕಪೇಟೆಯಿಂದ ತರಿಸಿ ತುಂಬ ಜನ ಸೇಲ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾಡ್ತಾರಲ್ಲ, ನಾನು ಯಾವುದೇ ರೀತಿ ಚಿಕ್ಕಪೇಟೆಯಿಂದ ತರಿಸಲ್ಲ. ಸೊ ಇದು ಬಂದು ನನಗೆ ಫ್ರೀಯಾಗಿ ಸಿಗುತ್ತೆ. ಲೆಂತ್ ನೋಡೋಣ. ಲೆಂತ್ ಗುಡ್, ಲೆಂತ್ ಕರೆಕ್ಟಾಗಿದೆ. ಬಟ್ ನನಗೆ ಇದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ನಾನು ನೋಡೋಣ ಈ ಮೆಟೀರಿಯಲ್ ಹಾಕ್ಸಿ ಅಂದ್ಬಿಟ್ಟು ತರಿಸ್ದೆ, ಬಟ್ ಇದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಕ್ವಾಲಿಟಿ ವೈಸ್ ಆಲ್ಸೋ ನಾಟ್ ಓಕೆ. ಬಟ್ ಇನ್ನೊಂದು ಕಂಪ್ಲೇಂಟ್ ಇದ್ರಲ್ಲಿ ಏನಂದ್ರೆ ಸೆರ್ಗು ಮತ್ತೆ ಬ್ಲೌಸ್ ಸೇಮ್ ಬರುತ್ತೆ. ಬಟ್ ನಮ್ಗೆ ಇಷ್ಟ ಆಗಲಿಲ್ಲ. ಹೇಳಿದ್ವಿ ಕ್ವಾಲಿಟಿ ಚೂರು ಚೆನ್ನಾಗಿಲ್ಲ. ಲುಕ್ ನೋಡೋಕೆ ಹೆಂಗಿದೆ ನೋಡಿ ಗೈಸ್, ಲುಕ್ ನೋಡಿ ಹೆಂಗಿದೆ. ಮಗಳು 5 ನಿಮಿಷ ಅಪ್ಪನ ಹತ್ರ ಎಲ್ಲ ನೋಡಿ ನಾನು ಎತ್ಕೋಬೇಕು ಅಂತೇಳಿ ನೋಡಿ. ಇಲ್ಲಿ ಇದು ಸೆರ್ಗಂತೆ ಇದೆ, ಬ್ಲೌಸ್ ಅಂತ. ನನಗೆ ಯಾಕೋ ಇಷ್ಟ ಆಗಲಿಲ್ಲ ಕ್ವಾಲಿಟಿನೂ. ಅಷ್ಟರಲ್ಲೇ ತೋರಿಸ್ತೀನಿ ರೀ, ಕಂಪೇರ್ ಮಾಡಿ. ಇದು ಕ್ವಾಲಿಟಿ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ. ಬೆಣ್ಣೆ ಹೆಂಗಿದೆ ಬೇರೆ, ಸೂಪರಾಗಿದೆ. ಬಟ್ ಇದು ನೋಡಿ ಹೆಂಗಿದೆ, ಇದಕ್ಕೂ ಕ್ವಾಲಿಟಿ ಅಂತ ಚೆನ್ನಾಗಿಲ್ಲ. ಸೊ ಅವ್ರಿಗೆ ಹೇಳ್ಬಿಟ್ಟು ಇದನ್ನ ಹಾಕ್ತಾರೆ. ನಮಗೆ ನೀನೇ ಸಾಕು ಅಂದ್ಬಿಟ್ಟು ಎಷ್ಟೋ ಜನ ಚಿಕ್ಕಪೇಟೆಯಿಂದ ತರಿಸಿ ಮಾಡ್ತಾ ಇದ್ರಿ. ಚಿಕ್ಕಪೇಟೆಯಲ್ಲಿ ಏನು ತಂದು ಮಾಡೋಕ್ಕಾಗಲ್ಲ. ಆ್ಯಂಡ್ ಅಷ್ಟು ಕ್ವಾಲಿಟಿ, ಚಿಕ್ಕಪೇಟೆಗೆ ಅವ್ರದ್ದು ಕ್ವಾಲಿಟಿನೇ ಚೇಂಜ್, ನಾವು ಕೂಡ ಕ್ವಾಲಿಟಿನೇ ಬೇರೆ ಇರುತ್ತೆ. ಇವಾಗ ಅದಕ್ಕೆ ಇದು ರಿಜೆಕ್ಟ್ ಆಯಿತು. ಈ ಸೀರೆ ಹಾಕ್ಸೋಣ ಅಂದ್ಕೊಂಡ್ವಿ, ಕಂಪ್ಲೀಟ್ ರಿಜೆಕ್ಟ್. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಅಂದ್ರೆ ಇದು ನಮ್ಗೆ ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಲ ಮಾಡಿ ನಾವು ಕೇಳ್ತಿದ್ರಲ್ಲ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಬಿಟ್ರೆ ಅಂದ್ರೆ ಎಲ್ಲಾರ್ದು ಇನ್ನೊಂದು ಕ್ವಶನ್ ಏನು ಅಂದ್ರೆ ಚಿನಿ, ಎಲ್ಲಿಂದ ತರಿಸ್ತೀರಾ, ಹೆಂಗ್ ತರಿಸ್ತೀರಾ, ಏನ್ ಮಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ನಂಬರ್ ಕೊಡಿ, ಹಂಗೆ ಹಿಂಗೆ ಅಂತ ಕೇಳ್ತಾರಲ್ವಾ. ಸೊ ನಾವು ಒಂದಷ್ಟು ಸ್ಯಾಂಪಲ್ಸ್ ಎಲ್ಲಾ ಕಡೆಯಿಂದನೂ ನಾವು ಸರ್ಚ್ ಮಾಡ್ತಾ ಇರ್ತೀವಿ. ನಮ್ಗೆ ಎಲ್ಲಿ ಕರೆಕ್ಟ್ ಅನ್ಸುತ್ತೋ ಅಲ್ಲಿಂದ ತರ್ಸ್ಕೊತೀವಿ. ಮತ್ತೆ ನಾವು ಸೆಮಿ ಮೈಸೂರು ಸಿಲ್ಕ್ ಅಂತೂ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದ್ರಿಂದ ಅದು ಮಾತ್ರ ನಾವು ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿಲ್ಲ. ಬೇರೆ ಇದು ಅದೇ 1 ಗ್ರಾಮ್ ಗೋಲ್ಡು ಮತ್ತೆ ಟಿಶ್ಯೂ ಸಿಲ್ಕು ಈ ತರದ್ದೆಲ್ಲ ನಾವು ಹೊರಗಡೆಯಿಂದನೇ ತರ್ಸೋದು. ಹೊರಗಡೆಯಿಂದ ತರಿಸೋದ್ರೆ ನಾವು ಕ್ವಾಲಿಟಿ ನೋಡ್ಬಿಟ್ಟೆ ತರಿಸೋದು. ಇದು ರಿಜೆಕ್ಟೆಡ್. ಇದನ್ನ ಹಾಕ್ಸಲ್ಲ ನಾನು, ನನ್ನ ಪೇಜಲ್ಲಿ ಬರೋದಿಲ್ಲ, ನೋಡ್ಕೊಳ್ಳಿ. ಹಿಂಗೆ ತುಂಬ ರಿಜೆಕ್ಟ್ ಆಗ್ತಾ ಇರುತ್ತೆ. ಬಟ್ ಫ್ರೀ ಪೀಸ್ ಬರುತ್ತಲ್ಲ, ಅದು ನಮಗೇನೆ, ನಾನೇ ಉಟ್ಕೋಬೇಕಷ್ಟೇ. ಅದನ್ನು ಏನು ಮಾಡೋಕ್ಕಾಗಲ್ಲ. ಸರಿ, ಅವಳಿಗೆ ತಿನ್ನಿಸ್ಬಿಡಿ, ಓಡೋಣ. ಎಸ್ ಗೈಸ್, ಪಾರ್ಸಲ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫೇಸ್ ನೋಡಿ ಗೊತ್ತಾಗ್ತಾ ಇದೆ, ಫುಲ್ ಟಯರ್ಡ್ ಆಗಿದ್ದೀವಿ. ಟೈಮ್ ಬಂದು 9:34. ಆ್ಯಂಡ್ ಒಂದೊಂದ್ಸಲ ವಿಡಿಯೋ ಕಮೆಂಟ್ಸ್ ಪಾಸ್ ಬೇಗ ಆಗ್ಬಿಟ್ಟಿರುತ್ತಲ್ಲ, ತುಂಬ ಜನ ತುಂಬ ಗೆಸ್ ಮಾಡ್ತಾ ಇದ್ದೀರಾ. ಮುಖ ಎಲ್ಲ ಕಣ್ಣ ಹತ್ರ ಎಲ್ಲ ಊದದಂಗಿರುತ್ತೆ, ಡಾರ್ಕ್ ಸರ್ಕಲ್ಸ್ ಬಂದಿದೆ, ಚೆನ್ನಾಗಿ ರೆಸ್ಟ್ ಮಾಡಿ ಹೆಲ್ತ್ ನೋಡ್ಕೊಳ್ಳಿ ಅಂತ. ಗೈಸ್ ಏನು ಮಾಡೋಕ್ಕಾಗಲ್ಲ. ಅಂದರೆ ನೈಟ್ ಟೈಮು ಪಾರ್ಸಲ್ನೆಲ್ಲ ಪ್ಯಾಕಿಂಗ್ ಇರುತ್ತೆ, ಮಲ್ಗೋದು ಲೇಟ್ ಆಗ್ತಿದೆ. ಇತ್ತೀಚೆಗೆಲ್ಲ ಆರ್ಡರ್ ಜಾಸ್ತಿ ಆಗಿರೋದ್ರಿಂದ ಮಲ್ಗೋದು ಲೇಟ್ ಆಗ್ತಿದೆ. ಸೊ ಅದಕ್ಕೆ ಹಂಗಂತ ಅನ್ನಿಸ್ತಾ ಇದೆ ನೀವೆಲ್ಲರಿಗೂ. ಆ್ಯಂಡ್ ಕನ್ಸರ್ನಿಂದ ಮೆಸೇಜ್ ಮಾಡ್ತಿರಲ್ಲ ಬಿಸ್ನೆಸ್ ನಂಬರ್ಗೆಲ್ಲ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ರೆಸ್ಟ್ ಮಾಡ್ತಾ ಇದ್ದೀನಿ ಹಂಗೇ, ಬಟ್ ಹೆಲ್ತಲ್ಲಿ ಏನು ಇಶ್ಯೂ ಇಲ್ಲ, ಆರಾಮಾಗಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ನೈಟ್ ಟೈಮ್ ಮಲ್ಗೋದು ಲೇಟ್ ಆಗ್ತಾ ಇದೆ. ರೀ ಮೆಸೇಜ್ ಮಾಡಿದ್ರು ರೀ, ಗೆಸ್ ಮಾಡಿ. ನನಗಿಂತ ಪ್ರಮೋದ್ ಅವರೇ ಜಾಸ್ತಿ ನಿದ್ದೆ ಮಾಡಲ್ಲ, ಅಟ್ಲೀಸ್ಟ್ ನಾನಾದ್ರು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ.
ನಾಲ್ಕು ಮಾತುಗಳಾಡ್ರಿ. ಏನು ನಮ್ಗೀಗ ಲೇಟ್ ಆಗ್ಬಿಟ್ಟಿದೆ ಪಾಸ್. ಗೈಸ್ ನೀನು 4 ಗಂಟೆ ಬಂದ್ಬಿಡ್ತೆ, ಅದಕ್ಕೆ ಫಾಸ್ಟ್ ಜೀ ಅಂತ ಹೋಗ್ತಾ ಇದೀವಿ. ಈಸ್ಕೊಂಡ್ಮೇಲೆ ಸಿಗ್ತೀನಿ. ಸ್ವಲ್ಪ ಅಲ್ಲಿ ಮಿಸ್ ಆಗ್ಬಿಟ್ರೆ ಇನ್ನೂ ನಾವು ಮೇನ್ ಬ್ರಾಂಚ್ ಹೋಗ್ಬಿಡುತ್ತೆ. ಮೇನ್ ಬ್ರಾಂಚ್ ಅಲ್ಲಿ ತಗೊಂಬರೋದು ಕಷ್ಟ. ಸೊ ಹಂಗಾಗಿ ಹೌದು, ಬನ್ನಿ ನೋಡೋಣ. ಗೈಸ್ ಪಾರ್ಸಲ್ ಬಂತು, ಹಿಂದ್ಗಡೆ ಹಾಕಿದ್ದಾರೆ ಒಂದು ಸ್ವಲ್ಪ. ಹಿಂದ್ಗಡೆ ಎಷ್ಟಾಗ್ತದೆ? 4 ಬಂದಿರೋದಾ? ಓ ಗೈಸ್ 4 ಬಂದಿರೋದು. ಆ್ಯಕ್ಚುಲಿ 10 to 12 ಬರಬೇಕಿತ್ತು ನಮಗೆ. ಇಷ್ಟೇ ಬಂದಿರೋದು. ಮಂಡೇ ಬರುತ್ತಾ? ಮಂಡೇ ಬರುತ್ತಂತ. 4 ಬಂದಿದೆ. ಕುಡೀರಿ. ಒಂದು 2 ಪಾರ್ಸಲ್ ಆ್ಯಂಡ್ 3 ಆ್ಯಂಡ್ 4 ಇದಕ್ಕೆ ಒಂದೊಂದು ಕಡೆ ಇಟ್ಬಿಟ್ಟಿದ್ಯಾ. ಆ್ಯಂಡ್ ಇದ್ರಿ ಬೇಡ ನೆಕ್ಸ್ಟ್ ತೋರಿಸ್. ಪ್ಯೂರ್ ಕ್ರೇಪ್ ಕೂಡ ಬಂದಿದೆ. ಇದರೊಳಗಡೆ ಗೊಂಬೆಗೆ ನಂದು 2 ಬಂದಿದೆ. ಅವ್ರ ಮಗಳಿಗೆ ಪ್ಯೂರ್ ಮೈಸೂರು ಸಿಲ್ಕೆ ಹಾಕ್ಸ್ಬೇಕಂತೆ ಅವರಪ್ಪ, ಅದಕ್ಕೆ. ಆ್ಯಂಡ್ ಹೊಸ ಸ್ಟಾಕ್ ಗುರು. ಇದೊಂದು ಓಪನ್ ಮಾಡ್ತೀನಿ ಗೈಸ್, ಇದನ್ನು ಓಪನ್ ಮಾಡಲ್ಲ. ಎಸ್ ಗೈಸ್ ಮನೆಗೆ ಬಂದ್ವಿ. ಟೈಮ್ ಬಂದು 11 ಗಂಟೆ 5 ನಿಮಿಷ ಆಗಿದೆ. ಸೊ ಇವಾಗ ಮಲ್ಕೊಳ್ಳೋದಷ್ಟೇ ಬಾಕಿ, ಬೇರೆ ಏನು ಕೆಲಸ ಇಲ್ಲ. ಸೊ ಇದೆಲ್ಲ ಕೌಂಟಿಂಗ್ ತೊಗೊಂಡು ಆಮೇಲೆ ಮಲ್ಕೋತೀನಿ. ನಾಡಿದ್ದು ಇನ್ನೂ ಸ್ಟಾಕ್ ಬರ್ತೀನಿ, ಹೆವಿ ಬರುತ್ತೆ. ಸಕ್ಕತ್ತಾಗಿದೆ ಈ ಸಲ ಬಂದಿರೋ ಸ್ಯಾರಿಗಳೆಲ್ಲ, ಸೂಪರ್ ಆಗಿದೆ. ದಸರಾ ದೀಪಾವಳಿ 2 ಒಟ್ಟಿಗೆ ಬಂದಿರೋದ್ರಿಂದ, ಆಲ್ಮೋಸ್ಟ್ 1 ವೀಕ್ ಗ್ಯಾಪ್ ಅಲ್ಲಿ ಬಂದಿರೋದ್ರಿಂದ, ಸೊ ಹಂಗಾಗಿ ದಸರಾ ದೀಪಾವಳಿ ಸೇಲ್ ಒಟ್ಟಿಗೆ ಮಾಡ್ತಾ ಇದೀವಿ. ಸೊ ಹಂಗಾಗಿ ಮಂಡೇ ಫುಲ್ ಸ್ಟಾಕ್ ಬರುತ್ತೆ ದಸರಾ ದೀಪಾವಳಿಗೆ. ಯಾರೆಲ್ಲ ದಸರಾ ದೀಪಾವಳಿಗೆ ನ್ಯೂ ಸ್ಯಾರೀಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ವಿಸಿಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ಹಾಕಿ ಅಂತಾರೆ ಸ್ಯಾರೀಸ್ನ. ಗೈಸ್ ನನಗೆ ಇನ್ಸ್ಟಾಗ್ರಾಮಲ್ಲೇ ಉಳಿಯಲ್ಲ. ನಾನು ಎಲ್ಲಿ ನನಗೆ ಟೈಮೇ ಇಲ್ಲ, ನನಗೆ ಹಾಕೋಕ್ಕೂ ಟೈಮ್ ಇಲ್ಲ, ನನಗೆ ವ್ಲಾಗ್ ಹಾಕೋಕ್ಕಾಗ್ತಿಲ್ಲ. ಸೊ ಅದರಿಂದ ಯೂಟ್ಯೂಬಲ್ಲೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಮೈಂಟೈನ್ ಮಾಡೋದು. ನಂಗೆ ಅದರಲ್ಲೇ 75K ಫಾಲೋವರ್ಸ್ ಇದಾರಲ್ಲ, ಅದರಲ್ಲೇ ಮೈಂಟೈನ್ ಮಾಡೋಕ್ಕಾಗಲ್ಲ ನಾನು. ಅದಕ್ಕೆ ನೀವು ಭೂಮಿ ಪಮ್ಮಿ ಕಲೆಕ್ಷನ್ನ ವಿಸಿಟ್ ಮಾಡಿ. ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. Love you all. Bye-bye.